ಅಯ್ಯಯ್ಯೋ, ಮನೆ ಕಟ್ಟಿನೂ 3 ವರ್ಷ ಆಗಿಲ್ಲ, ಆಲ್ರೆಡಿ ಎಲ್ಲ ಸೀಲ್ ಬಿಡ್ಕೊಂಡು ಹಾಳಾಗ್ಬಿಟ್ಟಿದೆ. ಈಗ ನಾನು ಏನು ಮಾಡಲಿ? ಹೋಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ರಲ್ಲ ಅವ್ರನ್ನ ಕೇಳ್ತೀನಿ. ಯಾಕೋ ಸಿಮೆಂಟ್ ವೇಸ್ಟ್ ಮಾಡ್ತಿದ್ಯಾ? ಬೇರೆ ಬಿಲ್ಡರ್ಸ್ಗಳು 100 ಸಿಮೆಂಟ್ ಬ್ಯಾಗ್ ಯೂಸ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟಿದ್ರೆ ನಾವು ಬರೀ 50 ಸಿಮೆಂಟ್ ಬ್ಯಾಗ್ ಯೂಸ್ ಮಾಡ್ಕೊಂಡು ಬಿಲ್ಡಿಂಗ್ ನ ಕಟ್ಟಬೇಕು. ಮನೆ ಹೆಂಗಾರು ಆಗ್ಲಿ ಕಣೋ, ನಮಗ್ ದೊಡ್ಡ ಇಂಪಾರ್ಟೆಂಟ್. ಸರ್ ನಮಸ್ಕಾರ ಸರ್. ಏನ್ ಸ್ವಾಮಿ ಚೆನ್ನಾಗಿದ್ದೀರಾ? ನಿಮ್ ಬಿಲ್ಡಿಂಗ್ ನಾನೇ ತಾನೇ ಕಟ್ಟಿದ್ದು. ಸರ್ ನೀವು ಕಟ್ಟಿರೋ ಮನೆ ಫುಲ್ ಹಾಳಾಗ್ಬಿಟ್ಟಿದೆ ಸರ್, ಮನೆ ಎಲ್ಲ ಫುಲ್ ಸೀಲ್ ಬಿಟ್ಕೊಬಿಟ್ಟಿದೆ. ಈಗ ನಾನು ಅದನ್ನ ರಿಪೇರಿ ಮಾಡ್ಸಕ್ ನನ್ನ ಹತ್ರ ಕಾಸೇ ಇಲ್ಲ ಸರ್. ದಯವಿಟ್ಟು ಸರ್ ಅದನ್ನ ಫ್ರೀಯಾಗಿ ನೀವೇ ಸರಿ ಮಾಡ್ಕೊಟ್ಬಿಡಿ ಸರ್. ಏನಾ ನಿನ್ ಮನೆ ಸೀಲ್ ಬಿಟ್ಕೊಂಡು ಹಾಳಾಗಿರೋದಕ್ಕೆ ನಾನ್ ಬಂದು ಫ್ರೀಯಾಗಿ ರಿಪೇರಿ ಮಾಡ್ಕೊಡ್ಬೇಕಾ? ಬಿಲ್ಡಿಂಗ್ ಕಟ್ಟೋವರೆಗೂ ಅಷ್ಟೇ ನನ್ನ ರೆಸ್ಪಾನ್ಸಿಬಿಲಿಟಿ. ಈಗ ಏನಪ್ಪ ಮಾಡೋದು, ಕಾಸು ಬೇರೆ ಇಲ್ಲ. ಫ್ರೀಯಾಗೆಲ್ಲ ರಿಪೇರಿ ಮಾಡ್ಕೊಡಕ್ಕಾಗಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡು. ಏಯ್ ಕಿಶೋರಣ್ಣ, ನೀವು ಓಯ್ ಬಿಲ್ಡರ್, ಅಕಾರ್ಡಿಂಗ್ ಟು ರೇರಾ ಆಕ್ಟ್ 2016 ಕ್ಲಾಸ್ 14 ಆಫ್ ಸಬ್ಸೆಕ್ಷನ್ 3 ಪ್ರಕಾರ ನೀವು ಕಟ್ಟಿರೋ ಬಿಲ್ಡಿಂಗು 5 ವರ್ಷದ ಒಳಗಡೆನೆ ಸೀಲ್ ಬಿಟ್ಕೊಂಡ್ರೆ ಇಲ್ಲಾಂದ್ರೆ ಡ್ಯಾಮೇಜ್ ಆದ್ರೆ ನೀವೇ ಅದನ್ನ ಫ್ರೀಯಾಗಿ ರಿಪೇರಿ ಮಾಡಿ ಕೊಡಬೇಕು. ಸೊ ಇವ್ರ ಬಿಲ್ಡಿಂಗ್ ಕಟ್ಟಿ ಇನ್ನು 3 ವರ್ಷ ಆಗಿದೆ. ಸೊ ನೀನು ಇವ್ರ ಬಿಲ್ಡಿಂಗ್ ನ ಫ್ರೀಯಾಗಿ ರಿಪೇರಿ ಮಾಡಿ ಕೊಡಬೇಕು. ಇಲ್ಲ ಅಂದ್ರೆ ಈಗಲೇ ರೇರಾಗೆ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಎಲ್ಲ ಬೇಡ, ನಾನೇ ಫ್ರೀಯಾಗಿ ರಿಪೇರಿ ಮಾಡ್ಕೊಡ್ತೀನಿ. ಥ್ಯಾಂಕ್ಸ್ ಕಿಶೋರಣ್ಣ.